ಅವರ ಕಲ್ಯಾಣಕ್ಕೆ ಬರ್ತಕ್ಕಂಥ ಎಲ್ಲ ರೀತಿಯ ಧರ್ಮ ಪೂಜ್ಯರನ್ನು, ಜ್ಞಾನಿಗಳನ್ನು ಅವರು ಈ ಒಂದು ಪದದಿಂದ ಅವರು ಪ್ರಯೋಗ ಮಾಡಿ ಕರಿತಾ ಇದ್ದರು, ಸಂಬೋಧಿಸ್ತಾ ಇದ್ದರು. ಜಂಗಮ ಅಂತಕ್ಕಂಥದ್ದು ಒಂದು ವರ್ಗ ಹಿಂದಿನಿಂದಲೂ ಇತ್ತು ಅಂತಕ್ಕಂಥದಕ್ಕೆ ಒಂದು ಮಾತೇ ವಿನಃ ಇಲ್ಲಿ ಬೇರೇನೂ ಇಲ್ಲ, ಯಾರಿಗೇನು ಒಪ್ಪಿಸ್ತಕ್ಕಂಥದ್ದಿಲ್ಲ. ನೀವು ಅಂದರೂ ಕೂಡ ಅದೇನು ಇರೋ ಇತಿಹಾಸ ಏನು ಕಳೀಲಿಕ್ಕೆ ಸಾಧ್ಯವಿಲ್ಲ. ನೀವಿದ್ದೀರಾ ಅಂತಂದರೆ ನಿಮ್ಮಪ್ಪ ಇದ್ದ, ನಿಮ್ಮ ಅಜ್ಜ ಇದ್ದ, ಅವ್ರ ತಾತ ಇದ್ದ, ಅವರಪ್ಪ ಇದ್ದ, ಕೊನೆಗೆ ಎಲ್ಲಿಗೆ ಹೋಗುತ್ತೆ? ಅದು ಶಿವನಿಗೆ ಮುಟ್ಟುತ್ತೆ, ಅಥವಾ ನೀವು ಹೇಳ್ದಂಗೆ ಬುಡಕಟ್ಟಿಗೆ ಮುಟ್ಟುತ್ತೆ. ಅಂತೂ ಇಂತೂ ನೀವಿದ್ದೀರಾ ಅಂತಂದರೆ ಹಿಂದಿತ್ತು ಅಂತ. ಇವತ್ತು ಈ ಜಂಗಮ ಇದ್ದಾನೆ ಅಂದರೆ ಅದಕ್ಕೆ ಹಿಂದಿನ ಜಂಗಮ ಇದ್ದಾನೆ ಅಂತೇಳಿ ಹಿಂಗಿದೆ ಇದು. ಪರಮಾತ್ಮ ಇವತ್ತು ಆತ್ಮ ಇದೆ ಅಂದರೆ ಪರಮಾತ್ಮ ಇದೆ ಅಂತ. ಹೀಗೆ ನೀವು ವಿಶಾಲವಾದ ಭಾರತ ಧರ್ಮವನ್ನು ಅಧ್ಯಯನ ಮಾಡಬೇಕು ವಿನಃ ಯಾವುದೋ ಒಂದು ಜಾತಿಯ, ಯಾವುದೋ ಒಂದು ಮತದ, ಯಾವುದೋ ಒಂದು ಕುಲದ, ಯಾವುದೋ ಒಂದು ಕೊಲದ ಮಠವನ್ನು ಮಾಡಿಕೊಂಡು ಅದಕ್ಕೊಂದು ಜಗದ್ಗುರುತ್ವವನ್ನು ಆರೋಪಿಸಿಕೊಂಡು ಯಾರಾದರೂ ಒಂದು ಹೆಸರನ್ನು ಇಟ್ಕೊಂಡ್ರೆ ಅದಕ್ಕೆ ಪರ್ಯಾಯವಾಗಿ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಿಮ್ಮ ಮನಸ್ಸಿನಲ್ಲಿ ನಾನೇನು ಕಡಿಮೆ ಅಂತಕ್ಕಂಥದ್ದನ್ನು ಇಲ್ಲಿ ಬಿಂಬಿಸ್ತವೆ ವಿನಃ ಮತ್ತೇನು ಇಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಇದು ವೇದ್ಯವಾಗುತ್ತೆ. ಧರ್ಮವನ್ನು ಯಾರು ಅರ್ಥಕೊಳ್ತಾನೋ ಅವನು ಸಾಧು. ಧರ್ಮವನ್ನು ಬಿಟ್ಟವನು ಕ್ರೂರಿ. ಅವನು ಧರ್ಮ ಗೊತ್ತಿಲ್ಲ ಅಂತ. ಸಾಧು ಅಂದರೆ ಯಾರಿಗೂ ಏನೂ ಉಪದ್ರವವನ್ನು ಕೊಡದವನು, ಯಾರಿಗೂ ತೊಂದರೆಯನ್ನು ಕೊಡದವನು, ಕಿರಿಕಿರಿಯನ್ನು ಉಂಟು ಮಾಡದವನು ಸಾಧು ಅವನು. ಸತ್ವಗುಣ ಅವನಲ್ಲಿರುತ್ತೆ ಅಂತೇಳಿ ಅದರ ಅರ್ಥ. ಆದರೆ ಸರ್ವಜ್ಞನು ಸಾಧರ ಬಗ್ಗೆ ಒಂದು ವಚನವನ್ನು ಹೇಳಿದ್ದಾನೆ. ಅದು ಯಾರೂ ಇತರ ಮಾನವರು ಯಾರೂ ಹೇಳಿರ್ತಕ್ಕಂಥದ್ದಲ್ಲ. ಸಾಧುಗಳು ಹೇಗಿರಬೇಕು? ಸಜ್ಜನರು ಸಾಧುಗಳು ಅಂದರೆ ಸಜ್ಜನರು. ಇದು ಯಾವುದೇ ಒಂದು ಜಾತಿ ಅಥವಾ ಮಠ, ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗಿರತಕ್ಕಂಥ ಪದ ಇದಲ್ಲ. ಯಾರು ಧರ್ಮವನ್ನು ಅರ್ಥ ಮಾಡಿಕೊಂಡು ಮಾಂಸಾಹಾರವನ್ನು ಬಿಟ್ಟು, ಪ್ರಾಣಿ ಹಿಂಸೆಯನ್ನು ಬಿಟ್ಟು ಸಜ್ಜನರಾಗಿ ಬಂದರೋ ಅವರಿಗೆ ಸಾಧುಗಳು ಅಂತ ಹೇಳಿದ್ದಾರೆ. ಈ ಅರ್ಥದಲ್ಲಿ ಇದೆ ವಿನಃ ಯಾವುದೇ ಒಂದು ಪ್ರತ್ಯೇಕ ವರ್ಗ ಅಥವಾ ಲಿಂಗವಂತರಲ್ಲಿರ್ತಕ್ಕಂಥ ಈಗಿನ ಸಾಧು ಜನಾಂಗಕ್ಕೆ ಇದು ಪರಿಭಾಷೆ ಅಲ್ವೇ ಅಲ್ಲ. ಇದು ಭಾಳ ಕ್ಲಿಯರ್ ಇದು. ಆದ್ದರಿಂದ ಸಾಧರಿಗೂ ಮಾದರಿಗೂ ಭೇದವದು ಏನೆಂಬೆ ಅನ್ನೋ ಒಂದು ವಚನವನ್ನು ಸರ್ವಜ್ಞ ಬಳಸಿದ್ದಾನೆ. ಅದೇ ರೀತಿ ಬೇರೆಯವ್ರಿಗೂ ಕೂಡ, ಬೇರೆ ಬೇರೆ ಜನಾಂಗಕ್ಕೂ ಕೂಡ ಅವನು ಬ್ರಾಹ್ಮಣರನ್ನಾಗಲಿ, ಯಾರನ್ನೇ ಆಗಲಿ, ಜಂಗಮರನ್ನೇ ಆಗಲಿ, ಎಲ್ಲರಿಗೂ ಕೂಡ ಅವನು ತನ್ನ ಜ್ಞಾನದ ಅನುಭವದಿಂದ ಅದನ್ನು ಖಂಡಿಸಿದ್ದಾನೆ. ಇದನ್ನು ನಾವೆಲ್ಲರೂ ಕೂಡ ಮುಕ್ತವಾಗಿ ಒಪ್ಕೋಬೇಕು. ಆದ್ದರಿಂದ ಒಂದು ಕುಹಕ ಕುಚೇಷ್ಟೆಗೋಸ್ಕರ ಯಾವುದೋ ಒಂದು ಜನಾಂಗವನ್ನು ಜರಿತಕ್ಕಂಥ ಪ್ರಯತ್ನವನ್ನು ಯಾರೂ ಕೂಡ ಮಾಡಬಾರದು. ತಮಗೆ ವೈಯಕ್ತಿಕವಾದ ಲಾಭ ಆಗಲಿಲ್ಲ ಅಥವಾ ತಮ್ಮ ಆಸೆ ಈಡೇರಲಿಲ್ಲ, ತಮ್ಮ ಮನೋವಾಂಛೆ ಈಡೇರಲಿಲ್ಲ, ಯಾರೋ ಒಬ್ಬರು ತಮಗೆ ಅಡ್ಡಿ ಆದರು ಅಂತಕ್ಕಂಥ ಉದ್ದೇಶವನ್ನು, ಬಹಳ ಕಿರಿಯ ವಿಷಯವನ್ನು ಕಡ್ಡಿಯನ್ನು ಗುಡ್ಡ ಮಾಡಿ, ಕಿರಿಯದನ್ನು ಹಿರಿದು ಮಾಡಿ ಒಂದು ಜನಾಂಗವನ್ನು ದ್ವೇಷ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದರಷ್ಟು ಹೀನ ಕೃತ್ಯ ಮತ್ತೊಂದಿಲ್ಲ. ಅದರಲ್ಲೂ ಧಾರ್ಮಿಕ ಜನಾಂಗವನ್ನು, ಮೂಲ ಧಾರ್ಮಿಕ ಜನಾಂಗವನ್ನು ತೇಜೋವಧೆ ಮಾಡತಕ್ಕಂಥದ್ದು ಸಾಕ್ಷಾತ್ ಶಿವನಿಗೆ ಬಗೆದಂಥ ದೊಡ್ಡ ದ್ರೋಹ, ಲಿಂಗದ್ರೋಹ, ಗುರುದ್ರೋಹ ಇವೆಲ್ಲವೂ ಕೂಡ ಒಟ್ಟಿಗೆ ಬರುತ್ತೆ. ಅವರಿಗೆ ನಂಬಿಕೆ ಇದ್ದಿದ್ದೇ ಆದರೆ, ದೈವದ ಮೇಲೆ ನಿಷ್ಠೆ ಇದ್ದಿದ್ದೇ ಆದರೆ, ಧರ್ಮದ ಮೇಲೆ ನಿಷ್ಠೆ ಇದ್ದಿದ್ದೇ ಆದರೆ, ಅವರು ನಿಜವಾಗಲೂ ಕೂಡ ಧಾರ್ಮಿಕ ಕೆಲಸಗಳನ್ನು ಮಾಡತಕ್ಕಂಥ ಧಾರ್ಮಿಕರಾಗಿದ್ದರೆ ಇಂಥ ಪಾಪಗಳು ಅವರ ಹೆಗಲೇ ಇರುತ್ತೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಹೇಳ್ಬೋದು. ಇವೆಲ್ಲ ಆತ್ಮಕ್ಕೆ ಸಂಬಂಧಪಟ್ಟ ವಿಚಾರಗಳು ಬಿಟ್ಟರೆ ಬಾಹ್ಯವಾಗಿ ಸಾಮಾಜಿಕ ನಿಂದನೆಯನ್ನು ಮಾಡತಕ್ಕಂಥ ವಿಷಯಗಳಲ್ಲ. ಬಹಳ ಪವಿತ್ರವಾಗಿರತಕ್ಕಂಥ ಧರ್ಮಶ್ರದ್ಧೆಯುಳ್ಳಂಥ ಶಿವಸಾಕ್ಷಿಯಾಗಿ ನುಡಿತಕ್ಕಂಥ ಮಾತುಗಳು. ಇಂಥ ವಚನಗಳನ್ನು ಶರಣರು ನುಡಿದಿದ್ದಾರೆ, ಸರ್ವಜ್ಞನು ನುಡಿದಿದ್ದಾನೆ, ಆಧುನಿಕ ಶರಣರು ನುಡಿದಿದ್ದಾರೆ. ಇವೆಲ್ಲವೂ ಕೂಡ ಇನ್ನೊಬ್ಬರು ಹೇಳಿದರು ಅಂತಕ್ಕಂಥದ್ದಲ್ಲ, ಆತ್ಮಾವಲೋಕನೆಯನ್ನು ಮಾಡಿಕೊಳ್ತಕ್ಕಂಥ ವಿಷಯಗಳಾಗಿವೆ. ಯಾವುದೇ ಒಂದು ಜನಾಂಗದಲ್ಲಿ ಯಾವುದಾದ್ರು ಒಂದು ತಪ್ಪು ಇದ್ದೇ ಇರುತ್ತೆ. ಒಂದು ಗುಲ್ಗಂಜಿಗೆ ಕೆಳಗಡೆ ಕಪ್ಪಿರುತ್ತೆ, ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ಇದ್ದೇ ಇರುತ್ತೆ. ಸಕಲ ಗುಣ ಸಂಪನ್ನ, ಏಕಗುಣಹೀನ ಇದ್ದೇ ಇರುತ್ತೆ. ಇದು ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಇದ್ದಿದ್ದರಲ್ಲಿ ನಾವು ಹಂಸಕ್ಷೀರ ನ್ಯಾಯದಂತೆ ಒಳ್ಳೆಯದನ್ನು ಮಾತ್ರ ತಗೋಬೇಕು. ಬಹಳ ಕೆಟ್ಟ ವ್ಯಕ್ತಿಯಲ್ಲಿ ಬಹಳ ಅದ್ಭುತವಾದ
ಉತ್ತಮ ಗುಣಗಳು ಇರ್ತವೆ. ಅದನ್ನು ನಾವು ತಗೋಬೇಕು. ಎನ್ಕ್ಯಾಶ್ ಮಾಡ್ಕೊಳ್ಳೋದು ಅಂತ ಕರೀತಾರಲ್ಲ, ಹಂಗೆ ಮಾಡ್ಕೋಬೇಕು. ಇವತ್ತಿನ ದೊಡ್ಡ ದೊಡ್ಡ ಮಠಗಳಲ್ಲಿ ದಾನವನ್ನು ಕೊಡ್ತಕ್ಕಂಥವರು ಬಹಳ ದುಷ್ಟರೇ ಆಗಿದ್ದಾರೆ, ಬಹಳ ಪಾಪಿಗಳೇ ಆಗಿದ್ದಾರೆ. ಆದರೆ ಅವರಿಂದ ದಾನವನ್ನು ಸ್ವೀಕರಿಸಿ ಮಠಗಳು ಕಟ್ಟಡಗಳು ಎದ್ದಾಳ್ತಾ ಇದ್ದಾವೆ. ಅದನ್ನು ನಾವು ಹೇಳಬೇಕಾಗತ್ತೆ. ಯಾವುದೇ ಒಂದು ಸಂಪನ್ನನ ಹತ್ರ ಹಣ ಇರೋದೇ ಇಲ್ಲ, ಗುಣವಂತನ ಹತ್ರ ಹಣ ಇರಲ್ಲ, ಸರಸ್ವತಿ ಪುತ್ರರ ಹತ್ರ ಲಕ್ಷ್ಮಿ ಇರೋದಿಲ್ಲ. ಹಾಗಾಗಿ ದುಷ್ಟರು, ರಾಕ್ಷಸ ಪ್ರವೃತ್ತಿಯವರು, ಸಂಗ್ರಹ ಬುದ್ಧಿಯವರು, ಕ್ಷತ್ರಿಯ ಗುಣದವರು, ಅವ್ರ ಹತ್ರ ಹಣ ಇರುತ್ತೆ. ಆ ಹಣ ಪಾಪಿ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಅಂತಾರಲ್ಲ, ಹಂಗೆ ಅದು ಇಂಥ ಧರ್ಮಕ್ಕೆ ಸದ್ಬಳಕೆ ಆಗುತ್ತೆ. ಅದು ಪ್ರಕೃತಿ ನಿಯಮ. ಹೀಗಾಗಿ ಇಲ್ಲಿ ಸಂಪನ್ನರನ್ನು ಅವ್ರದ್ದು ಹಣ ಕೊಡಲಿಲ್ಲ ಅಂತ ಅವ್ರನ್ನ ಬೈಲಿಕ್ಕೆ ಬರೋದಿಲ್ಲ. ಅದೇ ರೀತಿ ಹಣ ಕೊಟ್ಟರು ಅಂತೇಳಿ ಇಂಥ ದುಷ್ಟರನ್ನು ಹೊಗಳಿ ವನ್ಯಶೂಲಕ್ಕೆ ಏರಿಸ್ತಕ್ಕಂಥದ್ದು ಕೂಡ ಒಳ್ಳೆಯದಲ್ಲ. ಇಂಥ ಒಂದು ಧರ್ಮ ರಹಸ್ಯವನ್ನು ನಾವು ಅರ್ಥ ಮಾಡಿಕೊಂಡು ನಾವು ಮಠಗಳನ್ನು ನಡೆಸಬೇಕು, ಧರ್ಮವನ್ನು ನಡೆಸಬೇಕು, ತನ್ಮೂಲಕ ಸಮಾಜ ಶಾಂತಿಯನ್ನು ಕಾಪಾಡಬೇಕು ಅಂತಕ್ಕಂಥ ಬಹಳ ಶಿವಸದೃಶವಾದ ಸಂದೇಶಗಳು ಇಲ್ಲಿರೋದರಿಂದ ಇಂಥ ವಿಷಯಗಳನ್ನು ನಾವು ಬಹಳ ಗಂಭೀರವಾಗಿ ಪ್ರಸನ್ನ ವದನರಾಗಿ ನಾವು ಹೇಳಬೇಕಾಗತ್ತೆ. ಆದ್ದರಿಂದ ಇಲ್ಲಿ ಯಾವುದೇ ಜನಾಂಗವನ್ನು ನಿಂದಿಸುವುದಾಗಲಿ, ಅದಕ್ಕೆ ಸಂಬಂಧಪಟ್ಟ ಗ್ರಂಥಗಳನ್ನು ಹುಡುಕಿ ಅವರನ್ನು ಒಂದು ಜೀವಂತವಾಗಿ ಕೊಲೆ ಮಾಡುವಷ್ಟು ಅವರನ್ನು ನೋಯಿಸ್ತಕ್ಕಂಥದ್ದಾಗಲಿ ಮಾಡಬಾರದು. ನಾನು ಕೆಲವು ಪುಸ್ತಕಗಳಲ್ಲಿ ನೋಡಿದ್ದೇನೆ, ಕೆಲವೊಂದು ಜನಾಂಗಗಳ ಮೇಲೆ ನೇರವಾದ ವಕ್ರದೃಷ್ಟಿಯನ್ನಿಟ್ಟು ಕಾಕದೃಷ್ಟಿಯಿಂದ ಅವರನ್ನು ಜರಿದಿರತಕ್ಕಂಥ ಸಂಗತಿಗಳು ನಾನು ಚಿದಾನಂದ ಮೂರ್ತಿಯವರ ಒಂದು ಪುಸ್ತಕದಲ್ಲಿ ನೋಡಿದೆ. ನಿಜಕ್ಕೂ ಕೂಡ ಬಹಳ ವಿಷಾದ ಅದು. ಯಾವುದೇ ಒಂದು ವೈಯಕ್ತಿಕ ದ್ವೇಷಕ್ಕೆ ಅದನ್ನು ಈ ರೀತಿಯಾಗಿ ಬಿಂಬಿಸಲಿಕ್ಕೆ ಹೋಗಬಾರದು. ಪ್ರಮಾಣ ಗ್ರಂಥಗಳನ್ನು ಹುಡುಕಿ, ಯಾವುದೋ ಒಂದು ಸಂಬಂಧಪಡದ ಕೆಲಸಕ್ಕೆ ಬಾರದ ಕಥೆಯನ್ನು ಹುಡುಕಿ ಈ ರೀತಿ ತೇಜೋದಯನ್ನು ಮಾಡತಕ್ಕಂಥದ್ದು ಖಂಡಿತವಾಗಿಯೂ ಕೂಡ ಬಹಳ ಹೇಯ ಕೃತ್ಯ ಅಂತ ನಾನು ಅಂದುಕೊಂಡೆ. ಅದನ್ನು ಮತ್ತೆ ನಾನು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ಅದನ್ನು ನಾವು ಬಹಿರಂಗವಾಗಿ ಹೇಳದಿದ್ದರೂ ಅಂತರಂಗದಲ್ಲಿ ಅವರು ಮಾಡಿರ್ತಕ್ಕಂಥವ್ರಿಗೆ ಗೊತ್ತಿದೆ. ಅವ್ರು ಬೇಕಾದ್ರೆ ಓದ್ಕೊಳ್ಳಿ. ಅದನ್ನು ವಿವರವನ್ನು ನಾನಂತೂ ಹೇಳಲಿಕ್ಕೆ ಹೋಗೋದಿಲ್ಲ. ಹೇಳೋದ್ರಿಂದ ಏನೂ ಪ್ರಯೋಜನವೂ ಇಲ್ಲ. ಹೀಗಾಗಿ ಸರ್ವಜ್ಞ ಅವನಿಗೆ ಯಾವ್ಯಾವ ಜನಾಂಗ ಯಾವ ರೀತಿಯಾಗಿ ಕಂಡರೋ, ಸರ್ವಜ್ಞನು ಬಹಳ ಜ್ಞಾನಿ. ಅದರಿಂದ ಅವನು ತನ್ನ ನೇರಕ್ಕೆ ನಿಷ್ಠುರವಾಗಿ ಅವನು ಖಂಡಿಸಿದ್ದಾನೆ. ಈಗ ಯಾರ್ಯಾರಿಗೆ ಸರ್ವಜ್ಞ ಏನೇನು ಹೇಳಿದ್ದಾನೋ ಅವರೆಲ್ಲ ಅರ್ಥ ಮಾಡಿಕೊಂಡು ಅವ್ರ ಗುಣಗಳನ್ನು ಬದಲಾವಣೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಜವಾಬ್ದಾರಿ ಇದೆ, ನೈತಿಕ ಹೊಣೆಗಾರಿಕೆ ಇದೆ. ಸರ್ವಜ್ಞ ಮಾತು ನುಡಿದಿದ್ದಾನೆ ಅಂತಂದರೆ ಖಂಡಿತ ಬ್ರಾಹ್ಮಣರಿಗೂ ಅವನು ಬೈದಿದ್ದಾನೆ, ನೇರವಾಗಿ ಹೇಳಿದ್ದಾನೆ. ಬೈದಿದ್ದಾನೆ ಅನ್ನೋದಕ್ಕಿಂತ ಅವರ ಗುಣಗಳನ್ನು ಎತ್ತಿ ತೋರಿಸಿದ್ದಾನೆ. ಇನ್ನೊಂದು ಕಡೆ ಬ್ರಾಹ್ಮಣರನ್ನು ಹೊಗಳಿದ್ದಾನೆ. ಹೀಗೆ ಎಲ್ಲ ಜನಾಂಗಗಳಲ್ಲೂ ಕೂಡ ಒಳ್ಳೆಯದು ಕೆಟ್ಟದು ಇರುತ್ತೆ. ಆದ್ದರಿಂದ ಶರಣರ ವಚನಗಳಲ್ಲೂ ಕೂಡ ದ್ವಂದ್ವಗಳಿವೆ. ಒಂದು ವಚನದಲ್ಲಿ ಸ್ಥಾವರಲಿಂಗ ಸ್ಥಾವರ ಜಂಗಮ ಒಂದೇ ಎಂದಿತ್ತು ಕೂಡಲ ಸಂಗಯ್ಯನ ವಚನ ಅಂತ ಒಂದು ಕಡೆ ಬರುತ್ತೆ. ಇನ್ನೊಂದು ಕಡೆ ಸ್ಥಾವರಲಿಂಗ ಒಂದೇ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳ್ತಕ್ಕಂಥ ವಚನಗಳು ಇದ್ದಾವೆ. ಹೀಗಾಗಿ ವಚನಗಳನ್ನು ನಾವು ಒಂದೇ ದೃಷ್ಟಿಗೆ, ತಮ್ಮ ಸ್ವಾರ್ಥಕ್ಕೆ, ತಮ್ಮ ಅಪೂರ್ಣ ಅಧ್ಯಯನಕ್ಕೆ ಸೀಮಿತಗೊಳಿಸದೆ ಸಂಪೂರ್ಣ ಸಮಗ್ರ ಅಧ್ಯಯನವನ್ನು ಮಾಡಿ ಯಾವ ನೆಲೆಗಟ್ಟಿನಲ್ಲಿ, ಯಾವ ಸಂದರ್ಭದಲ್ಲಿ, ಏತಕ್ಕೋಸ್ಕರವಾಗಿ ಆ ವಚನವನ್ನು ಬಳಸಿದ್ದಾರೆ ಅಂತಕ್ಕಂಥದ್ದನ್ನು ಬಹಳ ಪ್ರಜ್ಞೆಯಿಂದ, ಉದಾರ ಮನೋಭಾವದಿಂದ, ಅಧ್ಯಯನದ ಮನೋಭಾವದಿಂದ, ಮೇಧಾಶಕ್ತಿಯಿಂದ ವಚನಗಳನ್ನು ನಾವು ಅರ್ಥ ಮಾಡಿ ಅದಕ್ಕೊಂದು ಪ್ರಚಾರವನ್ನು ಮಾಡಬೇಕು ವಿನಃ ಕೇವಲ ವೈಚಾರಿಕ ದೃಷ್ಟಿಯಿಂದ ಆ ವಚನಗಳನ್ನು ಅಪಾರ್ಥ ಮಾಡಿ ಈ ರೀತಿ ಮಾಡ್ತಕ್ಕಂಥದ್ದು ಖಂಡಿತ ಒಳ್ಳೆಯದಲ್ಲ. ಆದ್ದರಿಂದ ಎಲ್ಲ ಕಡೆಯೂ ದ್ವಂದ್ವ ಇದೆ. ಪರಮಾತ್ಮನ ಸೃಷ್ಟಿಯೇ ದ್ವಂದ್ವವಿದೆ. ಒಳ್ಳೆಯದು ಕೆಟ್ಟದು ಅಂತಕ್ಕಂಥದ್ದನ್ನು ಅವನೇ ಮಾಡಿದ್ದಾನೆ. ಹಾಗಂದು ನಾವು ಈ ನರಜನ್ಮ ಕೊನೆಯ ಜನ್ಮ, ಇಲ್ಲಿ ಮುಕ್ತಿಯನ್ನು ಹೊಂದಬೇಕು, ಇದು ಪರೀಕ್ಷಾ ಜನ್ಮ ಅಂತ ನಾನು ಹೇಳಿದ್ದೇನೆ. ಇಂದಿನ ಒಂದು ಪ್ರವಚನಗಳಲ್ಲೂ ಕೂಡ ನಾನು ಹೇಳಿದ್ದೇನೆ. ಆದ್ದರಿಂದ ಇಲ್ಲಿ ಎಲ್ಲವೂ ಕೂಡ ಫಿಲ್ಟರ್ ಆಗಬೇಕು, ಪರಿಶೋಧನೆ ಆಗಬೇಕು. ಎಲ್ಲ ಪರಿಶೋಧನೆಯಾಗಿ ಧರ್ಮ ಮಾತ್ರ ಉಳಿಬೇಕು, ತಿಳಿ ಗುಣಗಳು ಮಾತ್ರ ಉಳಿಬೇಕು, ಕೇವಲ ಸಾಧು ಗುಣಗಳು ಉಳಿಬೇಕು, ದುರ್ಗುಣಗಳು ಹೋಗಬೇಕು, ಧರ್ಮಗುಣ ಉಳಿಬೇಕು, ಅಧರ್ಮ ಅಳಿಬೇಕು ಅಂತಕ್ಕಂಥದ್ದು ಎಲ್ಲ ಶರಣರ, ಎಲ್ಲ ಗುರುಗಳ, ಎಲ್ಲ ಮಠಮಾನ್ಯಗಳ, ಎಲ್ಲ ಧಾರ್ಮಿಕರ, ಎಲ್ಲ ಪ್ರಬುದ್ಧರ, ಎಲ್ಲ ಸಿದ್ಧಬುದ್ಧರ, ಸಾಧು ಸಂತರ ಒಂದು ಜೀವನದ ಕ್ರಮವೇ ವಿನಃ ಅಥವಾ ಅವರ ಸಮಗ್ರ ಅಭಿಪ್ರಾಯವೇ ವಿನಃ ಇದರಲ್ಲಿ
ಅಧರ್ಮವನ್ನು ಪೋಷಣೆ ಮಾಡ್ತಕ್ಕಂಥದ್ದು ಯಾವುದೇ ಗ್ರಂಥದ ಉದ್ದೇಶ ಅಲ್ಲ, ಯಾವುದೇ ಧಾರ್ಮಿಕ ಜನಾಂಗದ ಉದ್ದೇಶ ಅಲ್ಲ. ಧರ್ಮವನ್ನು ಉಳಿಸ್ತಕ್ಕಂಥದ್ದು ಮಾತ್ರ ಧಾರ್ಮಿಕ ಜನಾಂಗದ ಉದ್ದೇಶ ಬಿಟ್ಟರೆ ಇಲ್ಲಿ ಧರ್ಮವನ್ನು ಕೆಡಿಸಿ ಅಪಪ್ರಚಾರ ಮಾಡಿ ಅವರು ಬೇರೆ ಇವರು ಬೇರೆ ನಾನು ಬೇರೆ ಅವರು ಬೇರೆ ಅಂತಕ್ಕಂಥ ಇಂಥ ಒಂದು ಅಧಿಕ ಪ್ರಸಂಗಗಳನ್ನು ಹುಟ್ಟು ಹಾಕ್ತಕ್ಕಂಥದ್ದು ಯಾವುದೇ ಮಠಕ್ಕಾಗಲಿ, ಯಾವುದೇ ಜನಾಂಗಕ್ಕಾಗಲಿ, ಯಾವುದೇ ಮಠಾಧಿಪತಿಯಾಗಲಿ ಅವನು ಎಂಥ ಪಾಂಡಿತ್ಯವನ್ನು ಹೊಂದಿದ್ದರೂ ಕೂಡ ಖಂಡಿತವಾಗೂ ಅದು ಶೋಭೆ ಅಲ್ಲ ಅಂತಕ್ಕಂಥ ವಿಷಯವನ್ನು ನಾನು ಖಂಡ ತುಂಡವಾಗಿ ಹೇಳ್ತಾ ಇದ್ದೇನೆ. ಯಾಕಂದರೆ ನಾನು ಸಾಕಷ್ಟು ಅಧ್ಯಯನವನ್ನು ಮಾಡಿದ್ದೇನೆ, ಮಾಡದೆ ನಾನೇನು ನುಡಿತಾ ಇಲ್ಲ. ನಾನು ನುಡಿಯಲಿಕ್ಕೆ ನನ್ನ ಇಷ್ಟನೂ ಅಲ್ಲ. ಒಳಗಡೆ ಇರತಕ್ಕಂಥ ಶಿವಲಿಂಗ ಏನು ನುಡಿಸುತ್ತೋ ಅದನ್ನು ಮಾತ್ರ ನಾನು ನುಡಿತಾ ಇದ್ದೇನೆ. ಯಾವುದೇ ಕೃತಕ ಮಾತು ಇಲ್ಲಿ ಬರುವುದಿಲ್ಲ, ಬರಲಿಕ್ಕೆ ಸಾಧ್ಯವೂ ಇಲ್ಲ. ಇದಕ್ಕೆ ಲಿಂಗದಾಣೆ, ಶಿವಲಿಂಗದಾಣೆ, ಶರಣರಾಣೆ, ಪ್ರಮತರಾಣೆ. ನಾನು ಅಷ್ಟು ಕಟುಗ್ರವಾಗಿ ಹೇಳ್ತಾ ಇದ್ದೇನೆ. ನಾವು ನೋಡಿ 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 ಸಾಕಾಗಿದೆ. ಅದಕ್ಕೋಸ್ಕರ ಹೇಳ್ತಿರ್ತಕ್ಕಂಥ ಮಾತು, ಎಲ್ಲ ಮಠಗಳಲ್ಲೂ ಲೋಪದೋಷಗಳಿದ್ದರೆ ತಿದ್ದುಕೊಳ್ಳಿ, ಅದರಲ್ಲೇನಿಲ್ಲ. ನಾವು ಕೂಡ ಸಮಾಜದ ಒಂದು ಭಾಗ. ನಾವು ಈಗ ಒಂದು ಹಿರೇಮಠದ ಸಂಸ್ಕೃತಿಯಲ್ಲಿ ಸಾವಿರಾರು ವರ್ಷದಿಂದ ಧರ್ಮದಲ್ಲಿ ಬಂದಿದ್ದೀವಿ ಅಂದರೆ ಧರ್ಮ ಅಂದರೆ ಏನು ಅಂತ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ನಾವೇನು ಸುಮ್ಮನೆ ಕುಂತಿಲ್ಲ. ಎಲ್ಲವನ್ನು ನೋಡಿ ಅಧ್ಯಯನ ಮಾಡಿ, ಸಮಕಾಲೀನ ಅಧ್ಯಯನ, ಹಳೆಯ ಅಧ್ಯಯನ, ಈಗ ಆಗಬೇಕಾದ್ದೇನು, ಹಿಂದೇನಾಗಿತ್ತು, ಎಷ್ಟಕ್ಕೆ ನಿಂತಿದೆ, ಈಗ ಮುಂದೆ ಏನಾಗಬೇಕು ಅಂತ ಚಿಂತನ ಮಂಥನವನ್ನು ನಾವು ಕೂಡ ಮಾಡ್ತಾ ಇದ್ದೇವೆ. ಅದರ ತತ್ಪರಿಣಾಮವಾಗಿ ನಾವು ಇಂಥ ವಾಣಿಯನ್ನು ನುಡಿತಾ ಇರೋದು ಬಿಟ್ಟರೆ ಯಾವುದೇ ಜನಾಂಗಗಳ ದ್ವೇಷ ನಮ್ಮಲ್ಲಿಲ್ಲ. ಅಂಥ ದ್ವೇಷ ಇದ್ದಿದ್ದೇ ಆಗಿದ್ದರೆ ನಾವು ಹಿಂದಿನಿಂದ ಜಂಗಮರಾಗಿ ಬರ್ತಾ ಇರಲಿಲ್ಲ. ಈಗಲೂ ಕೂಡ ಧರ್ಮ ರಥವನ್ನು ಅದು ಬರೆದಿದ್ದರೂ ಎಳ್ಕೊಂಡು ಹೋಗ್ತಾ ಇದ್ದೀವಿ. ಯಾರೇ ಬಿಟ್ಟರೂ ನಾವು ಕೈ ಬಿಟ್ಟಿಲ್ಲ. ಅಂಥ ಒಂದು ನಿಷ್ಠುರವಾದಿಯಾಗಿರ್ತಕ್ಕಂಥ ವೀರಭದ್ರಾದಿ ಗಣಗಳ ಪರಂಪರೆಯಲ್ಲಿ ಬಂದಿರತಕ್ಕಂಥ ವೀರಶ್ರೀ ಜಂಗಮರನ್ನು ನೀವು ಎಕ್ಕಚಿತ್ತಾಗಿ ತಿಳಿದು ಏನೇನೋ ಮನಬಂದಂತೆ ಅಪಪ್ರಚಾರ ಮಾಡಿ ನಿಮ್ಮ ಮೂಗಿನ ನೇರಕ್ಕೆ, ನಿಮ್ಮ ಒಂದು ವಿಜೃಂಭಣೆಗೆ, ನಿಮ್ಮ ವೈಭವಕ್ಕೆ ನೀವು ಬಳಸಿಕೊಳ್ಳತಕ್ಕಂಥ ವಸ್ತು ಖಂಡಿತ ಅಲ್ಲ ಅಂತ ನಾನು ಇದನ್ನು ಬಹಳ ತುಂಡವಾಗಿ ಖಂಡಿಸ್ತೀನಿ. ಆದ್ದರಿಂದ ಎಲ್ಲರೂ ಕೂಡ ಸಮಾಜದಲ್ಲಿ ಎಚ್ಚೆತ್ತುಕೊಂಡು ನಿಮ್ಮ ಮಠ ಆಗಿರ್ಬೋದು ಅಥವಾ ನಿಮ್ಮ ಮನೆ ಆಗಿರ್ಬೋದು, ನಿಮ್ಮ ಮನಸ್ಸಾಗಿರ್ಬೋದು, ಇದು ಮೊದಲು ಶುದ್ಧವಾಗಬೇಕು. ಅವ್ರು ಹೇಳಿರೋದು ಅದೇನೆ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ. ನಿಮ್ಮ ಮನಸ್ಸು ಸಂತೈಸಿದರೆ ಸಮಾಜವೇ ಪಾವನ ಆಗುತ್ತೆ. ಇಲ್ಲೇನು ದೊಡ್ಡ ಮಠದ ವೈಭವ ಬೇಕಾಗಿಲ್ಲ. ಒಳ್ಳೆಯ ವಿಷಯವನ್ನು ಹೇಳಲಿಕ್ಕೆ ಯಾವುದೇ ಒಬ್ಬ ಕೈಲಾಸದಿಂದ ಬರಬೇಕಾಗಿಲ್ಲ. ಭೂಮಿಯಲ್ಲಿರ್ತಕ್ಕಂಥವ್ರಿಗೆ ಧರ್ಮ ಬೇಕಾಗಿರೋದು, ಭೂಮಿಯಲ್ಲಿ ಇರ್ತಕ್ಕಂಥವರೇ ಒಳ್ಳೇದು ಹೇಳಬೇಕು. ಯಾರು ಏನು ಅದಕ್ಕೆ ವೇಷ ಹಾಕ್ಕೊಂಬಂದು ಹೇಳಬೇಕಾಗಿಲ್ಲ. ಕಾವಿ ಕಮಂಡ್ಲ ಬೇಕಾಗಿಲ್ಲ. ಆಕಾಶವನ್ನು ನೋಡಲಿಕ್ಕೆ ನೂಕು ಯಾಕೆ ಅಂತ ಹೇಳಿದ್ದಾರೆ. ಅದರಿಂದ ಧರ್ಮವನ್ನು ಅರಿತುಕೊಳ್ಳಲಿಕ್ಕೆ ಯಾವುದೇ ಧರ್ಮ ಪ್ರವಾದಿಯ ಅವಶ್ಯಕತೆ ಇಲ್ಲಿಲ್ಲ. ಯಾವುದೇ ಮಠಾಧಿಕಾರಿ ಬಂದು ಬೋಧನೆ ಮಾಡ್ತಕ್ಕಂಥದ್ದಿಲ್ಲ. ನಿಮ್ಮ ಅರಿವೇ ನಿಮಗೆ ಗುರು ಅಂತ ಹೇಳ್ತೀರಿ, ಆದರೆ ಇದು ಮಾತ್ರ ನಿಮಗೆ ಗೊತ್ತಾಗಲ್ಲ. ಈ ರೀತಿ ಒನ್ವೇ ಗಾಡಿ ಹೊಡೆಯೋದನ್ನು ನಿಲ್ಲಿಸಿ ಎಲ್ಲ ಸರ್ವತೋಮುಖ ದೃಷ್ಟಿಯಿಂದ ಧರ್ಮಚಕ್ರ ಹೇಗೆ ತಿರುಗ್ತಾ ಇದೆ, 24 ಡಿಗ್ರಿಗೂ ತಿರುಗ್ತಾ ಇದೆ. ಅದೇ ರೀತಿ ನಿಮ್ಮ ಧರ್ಮ ದೃಷ್ಟಿಯೂ ಕೂಡ ಚಲನ ದೃಷ್ಟಿಯಲ್ಲಿರಬೇಕು ವಿನಃ ಸ್ಥಿರವಾಗಿ ನಿಮ್ಮ ಮಠಕ್ಕೆ ಸೀಮಿತವಾಗಿ, ನಿಮ್ಮ ಜಾತಿಗೆ ಸೀಮಿತವಾಗಿ ಎಂದೂ ಕೂಡ ಇರತಕ್ಕಂಥದ್ದಲ್ಲ. ಇದು ಬಹಳ ಉತ್ತಮವಾಗಿರತಕ್ಕಂಥ ಧರ್ಮ ಸಂದೇಶ. ಹೀಗಾಗಿ ನಮ್ಮ ಈ ಒಂದು ಧರ್ಮಪೀಠದಿಂದ ನಾವು ಯಾವುದೇ ವೈಭವ, ಯಾವುದೇ ಒಂದು ಮಠಾಧಿಕಾರ ಅಥವಾ ಯಾವುದೇ ಒಂದು ಭೌತಿಕ ಆಸ್ತಿಗಳನ್ನು ಹೊಂದಿರದೇ ಇದ್ದರೂ ಕೂಡ ಧರ್ಮವನ್ನು ನುಡಿಯಲಿಕ್ಕೆ ಇಲ್ಲಿ ಯಾವುದೇ ಕೊರತೆ ಇಲ್ಲ. ಅಂಥ ಸಾಮಗ್ರಿಗಳು ನಮ್ಮಲ್ಲಿದ್ದಾವೆ. ಬೌದ್ಧಿಕ ವಿಷಯವೂ ಇದೆ. ಆದ್ದರಿಂದ ಎಲ್ಲರೂ ಕೂಡ ಧರ್ಮದ ವಿಷಯದಲ್ಲಿ ಬಹಳ ಗಂಭೀರವಾಗಿ ವರ್ತನೆಯನ್ನು ಮಾಡಬೇಕು. ಇಂದಿನ ಕಾಲದಲ್ಲಿ ಅದಿತ್ತು. ಯಾರಾದರೂ ಜಂಗಮರು ಬಂದರೆ, ಕಾವ್ಯ ಹಾಕೊಂಬಂದರೆ, ಗುರುಗಳು ಬಂದರೆ ಅಷ್ಟು ಮಾನ ಮನ್ನಣೆ ಆವತ್ತಿನ ಕಾಲದಲ್ಲಿ ಇತ್ತು. ಇವತ್ತೇನಾಗಿದೆ ಹೇಳಿ? ನಿನ್ನೆ ಒಬ್ಬನ ಕರ್ಕೊಂಬಂದು ಮಠದ ಪೀಠ ಹತ್ತಿಸ್ತೀರಿ. ಏನು ಗೊತ್ತಿತ್ತೋ ಏನು ಗೊತ್ತಿಲ್ವೋ ನೋಡಲ್ಲ. ಯಾರೋ ಹೇಳಿದರು, ನೀವು ಕರ್ಕೊಂಬಂದಿರಿ. ನಾಳೆ ಏನು ಮಾಡ್ತೀರಿ? ಏಕಾಏಕಿಯಾಗಿ ಮಠದಿಂದ ಓಡಿಸ್ತೀರ. ಇದೆಲ್ಲ ಎಂಥ ವಿಕೃತ ವಿಷಯಗಳು ಅಂತಂದರೆ ನಿಜವಾಗಲೂ ಕೂಡ ಇದನ್ನು ಕಣ್ಣಿಂದ ನೋಡಿದವರು, ಬೇರೆ ಅನ್ಯ ಜಾತಿಯವರು ಇದನ್ನು ನೋಡಿ ನಿಮಗೆ ಬಹಳ ಕೇವಲವಾಗಿ ನಿಮ್ಮನ್ನು ತಿಳ್ಕೊಂಡಿದ್ದಾರೆ. ಅದಕ್ಕೆ ನಿಮಗೆ ಇಂಥ ಕೃತಕ ಪ್ರಯತ್ನಗಳು ಬೇಕಾಗಿರಲಿಲ್ಲ. ಹಿಂದಿನಿಂದ ಬಂದಂಥ ಧರ್ಮಪೀಠಗಳು ಸಾಕಷ್ಟಿದ್ದವು, ಮಠಗಳು ಸಾಕಷ್ಟಿದ್ದವು. ಇದರ ಅವಶ್ಯಕತೆ ಇರಲಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಚರ್ಚೆ ಆಗಿದ್ದಾವೆ, ಮೀಟಿಂಗ್ಗಳಾಗಿದ್ದಾವೆ, ಸಮಾಲೋಚನೆ ಆಗಿದ್ದಾವೆ. ಆದರೆ ನಿಮ್ಮ ಉದ್ದಟತನದಿಂದ ಧರ್ಮಪೀಠಗಳ ಧರ್ಮಾಧಿಕಾರಿಗಳನ್ನೇ ನೀವು ಕಣ್ಣೀರಾಕ್ಷಿ
ಮನಸ್ಸನ್ನು ನೋಯಿಸಿ, ಜಂಗಮರನ್ನು ನೋಯಿಸಿ, ಶಿವನನ್ನೇ ನೀವು ಯಾರನ್ನು ನೋಯಿಸಿದ್ರೋ ಅದು ಸಾಕ್ಷಾತ್ ಶಿವನ ಪ್ರತಿರೂಪವಾಗಿರ್ತಕ್ಕಂಥ ಪ್ರತಿನಿಧಿಗಳಾಗಿರ್ತಕ್ಕಂಥ ಅವರು ಜಂಗಮರು ಗುರುಗಳ ವಿನಃ ನೀವು ಅಂದ್ಕೊಂಡಾಗೆ ಒಬ್ಬ ಮಾನವ ಕಾವಿದಾರಿ ಅವರಲ್ಲ. ಬಹಳ ಹಗುರವಾಗಿ ತಿಳ್ಕೊಂಡಿದ್ದೀರಿ. ಬಿಡಿ, ಇನ್ನು ಮುಂದಾದರೂ ಬಿಡಿ. ವೀರಶೈವ ಜಂಗಮರು ಯಾರು, ಅವರ ಪೂರ್ವಚರಿತ್ರೆ ಏನು, ಅವರಲ್ಲಿರ್ತಕ್ಕಂಥ ತಪಶಕ್ತಿ ಏನು ಅಂತಕ್ಕಂಥದ್ದನ್ನು ನೀವು ಇನ್ನೂ ಅರಿತಿಲ್ಲ, ಅರಿಯಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇಂಥ ಕೆಲಸಗಳನ್ನು ನೀವು ನಿರಂತರ ಮಾಡ್ತಾ ಇದ್ದೀರಿ. ಮಾಡಲೇಬೇಕು ಅಂತಿದ್ದರೆ ಅನುಭವಿಸಿ. ಯಾರ ಆಜ್ಞೆ ಏನಿಲ್ಲ ಇದರಲ್ಲಿ. ನಿಮಗೆ ಬೇಕಾದಂಥ ಒಂದು ಜಾತಿ ಮಠವನ್ನು ಮಾಡಿಕೊಳ್ಳಿ. ನೀವು ರಾಜಕೀಯ ಲಾಭವನ್ನಾದರೂ ತಗೊಳ್ಳಿ, ಧಾರ್ಮಿಕ ಲಾಭವನ್ನಾದರೂ ತಗೊಳ್ಳಿ, ಸಂಘಟನೆ ಏನಾದರೂ ಮಾಡಿ, ಏನಾದರೂ ಮಾಡಿ. ಆದರೆ ಆದಿ ಮೂಲದಿಂದ ಬಂದಿರತಕ್ಕಂಥ ಧರ್ಮಪೀಠಗಳನ್ನು ನೀವು ಈ ರೀತಿ ತೇಜೋವಧನೆ ಮಾಡಲಿಕ್ಕೆ ಹೋದಾಗ ಮೂಲ ಧರ್ಮದ ಒಂದು ಆಶಯ ಏನಿತ್ತೋ ಅಲ್ಲಿ ನೋಯುತ್ತದೆ. ಮನನೊಂದು ಅಲ್ಲಿ ಹಲವಾರು ರೀತಿ ವೈಪರೀತ್ಯಗಳಾಗ್ತವೆ. ಅದು ಶಿವನ ಮೂಲಕವಾಗಿ ಶಿವನಿಂದ ಮತ್ತೇನು ಪ್ರಸಾದವನ್ನು ಜಗತ್ತಿಗೆ, ಸಮಾಜಕ್ಕೆ ಶಿವ ಕೊಡ್ತಾನೆ, ಅದನ್ನು ಅನುಭವಿಸಲು ಸಿದ್ಧರಾದರೆ ನಮ್ಮದೇನು ತಕರಾರಿಲ್ಲ. ಯಾವತ್ತೂ ನಾವು ತಕರಾರು ಮಾಡಾರೇ ಅಲ್ಲ. ನಾನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ, ನಿಮ್ಮ ಇದನ್ನು ನೀವು ತೊಳ್ಕೊಳ್ಳಿ. ನಾವು ತೊಳ್ಕೋದು ಸಾಕು. 10,000 ವರ್ಷ ಮಾಡಿದ್ವಿ ನಾವು, ಅದು ಸಾಕು ನಮಗೆ ಅಂತ ನಾವು ಬಹಳ ಪ್ರಸನ್ನ ಚಿತ್ತರಾಗಿ, ಸಮಾಧಾನ ಚಿತ್ತರಾಗಿ, ತೃಪ್ತಿಯಿಂದ ಇದ್ದೇವೆ ನಾವು. ನಿಮ್ಮ ಮನೆಯ ಹಿಟ್ಟು ಬೇಕಾಗಿಲ್ಲ, ನಿಮ್ಮ ದಾನನೂ ಬೇಕಾಗಿಲ್ಲ, ನಿಮ್ಮ ಒಡವೆನೂ ಬೇಕಾಗಿಲ್ಲ, ನಿಮ್ಮದೇನೂ ಬೇಕಾಗಿಲ್ಲ ನಮಗೂ. ನಾವು ಕೂಡ ಮನುಷ್ಯರು, ಜೀವನ ಮಾಡಲಿಕ್ಕೆ ನಮಗೂ ಬರುತ್ತೆ. ವಿದ್ಯೆ ವಿನಯ ಇದೆ. ವಿದ್ಯೆಯನ್ನು ಕಲಿಸ್ಕೊಂಡಂಥವ್ರು ನಾವು ವಿದ್ಯೆ ಕಲಿಯೋದು ಏನು ಕಷ್ಟ ಅಲ್ಲ. ಅಥವಾ ವೃತ್ತಿ ಇದೆ. ಮತ್ತು ಕೃಷಿ ಮೂಲದಿಂದ ಬಂದಂಥದ್ದು ಈ ರುದ್ರಭದ್ರ ಸಂಸ್ಕೃತಿ ಅಂತಕ್ಕಂಥದ್ದನ್ನು ಕೂಡ ನಾನು ಸಂಶೋಧನೆಯನ್ನು ಮಾಡಿ ಹೇಳಿದ್ದೇನೆ. ಯಾವುದೇ ಜಂಗಮರು, ಯಾವುದೇ ಒಕ್ಕಲತನದಲ್ಲಿ ಯಾರಿಗೂ ಕೂಡ ಕಡಿಮೆ ಇಲ್ಲದಂತೆ ಬೆಳೆಯನ್ನು ಬೆಳೀತಕ್ಕಂಥ ಒಂದು ಸಂಸ್ಕೃತಿ ಇದಾಗಿದೆ ಅಂತಕ್ಕಂಥದ್ದನ್ನು ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಆದ್ದರಿಂದ ಯಾವುದೇ ರೀತಿಯಲ್ಲಿ ಅಲ್ಪಸಂಖ್ಯಾತರೇ ಆಗಿದ್ದರೂ ಕೂಡ ಜಂಗಮರನ್ನು ನೀವು ಹೇಗೆ ಬೇಕಾದರೂ ಆಟ ಆಡಿಸ್ಬೋದು ಅಂತಕ್ಕಂಥದ್ದು ಇದೆಯಲ್ಲ, ಅದು ನಿಮ್ಮ ಒಂದು ಉದ್ದಟತನ, ಅಹಂಕಾರದ ಒಂದು ಪ್ರತಿರೂಪ ಆಗುತ್ತೆ. ಅದಕ್ಕೆ ಸಾಕ್ಷಿಯಾಗಿ ನೀವು ಕೆಟ್ಟ ಮಾತನ್ನು ನುಡಿದಿದ್ದೀರಿ. ಜಂಗಮರ ಅಲ್ಪಸಂಖ್ಯಾತರು ಹುಚ್ಚ ವೈದ್ಯರು ತೇಲ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದನ್ನು ನುಡಿದಿದ್ದೀರಿ. ಅದನ್ನು ತೀಟೆ ತೀರಿಸ್ಕೊಂಡ್ಬಿಟ್ಟಿದ್ದೀರಿ. ಇನ್ನು ಅವ್ರು ಭಿಕ್ಷುಕರು, ಅವರು ಯಾವುದು ಗಂಭೀರ ವಿಷಯದಿಂದ ಸಮಾಜದಲ್ಲಿರ್ತಕ್ಕಂಥ ಜಿಪುಣತನವನ್ನು ಪರೀಕ್ಷೆ ಮಾಡಲಿಕ್ಕೆ ಸಂಗ್ರಹ ಬುದ್ಧಿಯನ್ನು ಬಿಡಿಸಿ, ಸೋಹಂ ಬಿಡಿಸಿ ದಾಸೋಹವನ್ನು ಮಾಡಲಿಕ್ಕೆ ಯಾವ ಪ್ರಯತ್ನವನ್ನು ಮಾಡಿದ್ರೋ ಅದನ್ನು ಕೂಡ ನೀವು ಭಿಕ್ಷುಕರ ಹತ್ರ ನಮಗೇನು ಕೆಲಸ ಅಂತ ಅದನ್ನು ಕೂಡ ಹೇಳಿದ್ದೀರಿ. ಇವೆಲ್ಲರ ಪರಿಣಾಮ ನೀವು ಅನುಭವಿಸಿದ್ದೀರಿ. ಅನುಭವಿಸ್ಕೊಳ್ಳಿ. ಅದಕ್ಕೋಸ್ಕರ ನಮಗೆ ಪ್ರತ್ಯಕ್ಷವಾಗಿ ಶಿವನು ಇದನ್ನು ಮಾಡಿ ತೋರಿಸಿದ್ದಾನೆ, ಪವಾಡವನ್ನು. ನಮಗಷ್ಟು ಸಾಕು. ನಮಗೆ ತೃಪ್ತಿ ಇದೆ. ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಭಾಳ ಜರಿ ಆಗಿರ್ತಕ್ಕಂಥ ಕಾವಿನಾರು ಹಾಕ್ಕೊಳ್ಳಿ, ಅಥವಾ ನಮಗಿಂತ ದೊಡ್ಡ ಸಿಂಹಾಸನದಾರು ಕಟ್ಕೊಳ್ಳಿ, ಅಥವಾ 1008ಕ್ಕಿಂತ ಮೇಲೆ ಇನ್ನೂ ಒಂದು 100 ಹೇಳಿ 1108 ಏನು ಬೇಕಾದ್ರೂ ನೀವು ಮಾಡ್ಕೊಳ್ಳಿ. 2000 ಅಂತ ಇಟ್ಕೊಳ್ಳಿ. ನಮಗೇನು ಅದರಿಂದ ಇಲ್ಲ. ನಮ್ಮದು ನಿಜವಾದ ಧರ್ಮ. ಅಷ್ಟು ಮಾತ್ರ ನಾವು ಅದರಲ್ಲಿರ್ತೀವಿ. ನಮಗೇನು ಹುಡುಕಾಡ್ತಕ್ಕಂಥ ತಡ್ಕಾಡ್ತಕ್ಕಂಥ ಪ್ರಸಂಗ ಇಲ್ಲ. ನಮ್ಮದು ಮೂಲ ಧರ್ಮ ಪೀಠ ಇದ್ದೇ ಇದೆ. ಪಂಚಭೂತಗಳ ಸಾಕ್ಷಿಯಾಗಿದೆ, ಪಂಚಕಲಶಗಳ ಸಾಕ್ಷಿಯಾಗಿದೆ. ಶಿವನು ಅದನ್ನು ನೋಡ್ತಾ ಇದ್ದಾನೆ. ಶಿವನು ಅಂತಕ್ಕಂಥವನು ಇದ್ದಿದ್ದೇ ಆದರೆ ಇವೆಲ್ಲವನ್ನು ನೋಡಿ ಅವನು ನ್ಯಾಯ ತೀರ್ಮಾನವನ್ನು ಕೊಡ್ತಾನೆ ಅಂತಕ್ಕಂಥ ವಿಷಯವನ್ನು ಹೇಳ್ತಾ ಇವತ್ತಿನ ಧರ್ಮ ಪ್ರವಚನವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಎಲ್ಲರಿಗೂ ನಮಸ್ಕಾರ.